ಎಲ್ಲ ನನ್ನ ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ನಮಸ್ತೆ. ಭಾಳ ಮುಖ್ಯವಾದಂತಹ ಒಂದು ವಿಚಾರನ ಹಂಚ್ಕೊಳ್ಳೇಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಬಿಗ್ ಬಾಸ್ನ 13ನೇ ಸೀಸನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತು, ಕಲರ್ಸ್ ಕನ್ನಡ ತಂಡದವ್ರು ಏನಿದ್ದಾರೆ ಟಿ ಆರ್ ಪಿಗೋಸ್ಕರನೇ ಈ ಒಂದು ಶೋನ ನಡೆಸ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಆದರೆ ಬಿಗ್ ಬಾಸ್ಗೆ ನಮ್ಮದೊಂದು ಮನವಿ ಏನು ಅಂತಂದರೆ, ಈ ಸಲ ಏನೋ ಸಾಮಾನ್ಯ ಜನರನ್ನು ಗುರುತಿಸಿಬಿಡ್ತಾರೆ, ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿರೋರನ್ನ ಕರ್ಕೊಬಂದ್ಬಿಡ್ತಾರೆ ಅಂತೇಳಿ ಸಾಕಷ್ಟು ಎಲ್ಲ ಕಡೆ ಮಾತಾಡ್ತಿದ್ರು. ಆದರೆ ಈಗಲೇ ಯಾವುದೋ ಒಂದು ಪ್ರೋಮೋ ಏನೋ ಬಿಟ್ಟಿದ್ದಾರೆ. ಅದರಲ್ಲಿ ಅವರು ವಿನಯ್ ಸರ್ ಅಂತಕ್ಕಂಥವ್ರೊಬ್ಬರು, ಮತ್ತು ಅವ್ರು ಯಾರೋ ಚಂದನ್ ಶೆಟ್ಟಿ ಅಂತಕ್ಕಂಥವ್ರು, ಶ್ರುತಿ ಮೇಡಮ್ಮು, ಹೀಗೆ ಮತ್ತು ಇನ್ನೊಬ್ಬರು ಮೇಡಮ್ ಅವರು 4 ಜನ ಜಡ್ಜಸ್ ಆಗಿ ಬಂದಿದ್ದಾರೆ. ಈ ಬಿಗ್ ಬಾಸ್ ಅವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಒಂದು ಅರ್ಥ ಮಾಡ್ಕೋಬೇಕು. ಅವನು ಯಾವನೋ ಅಂಕು ಡುಮ್ಕು ಮಂಜು ಅಂತ ಕರೆಸಿದ್ದಾರೆ. ಅವನು ಇಡೀ ಈ ಕನ್ನಡದ ಸಮಾಜಕ್ಕೆ, ಈ ಕರ್ನಾಟಕಕ್ಕೆ ಅವನ ಕೊಡುಗೆ ಏನು ಮಾಡಿದ್ದಾನೆ ಅಂತ ಅವನಿಗೆ ನಿಮಗೆ ಬೇಕಾಗಿರೋದು ಸಾವಿರಾರು ಲೈಕ್ಸು ಕಾಮೆಂಟ್ಸ್ ಮಾಡಿರಬೇಕು, ಅವರು ಸಮಾಜದಲ್ಲಿ ಗೊತ್ತಿರಬೇಕು ಅಂತ. ಕೋತಿಗಳರ ಬಿಗ್ ಬಾಸ್ ಮಾನ ಮರ್ಯಾದೆ ಇದ್ದರೆ ನಿಮಗೆ ಕರ್ನಾಟಕದಲ್ಲಿ ಎಂತೆಂಥ ಕ್ಷೇತ್ರದಲ್ಲಿ ಎಂತೆಂಥ ಜನ ಎಂತೆಂಥ ಸಾಧನೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆಯಾ ನಿಮಗೆ? ಪ್ರಶಾಂತ್ ಚಕ್ರವರ್ತಿ ಅಂತಕ್ಕಂಥವ್ರು 100 ಜನ ಅನಾಥರಿಗೆ ಬದುಕನ್ನು ಕೊಟ್ಟಿದ್ದಾರೆ. ಅವ್ರನ್ನ ಕರೆಸೋದಕ್ಕೆ ಏನು ನಿಮಗೆ ದೊಡ್ಡರಾಗ? ಆಮೇಲೆ ನಮ್ಮ ಇವರು ಯಾರೋ ಎಷ್ಟು ಜನ ಬೇಕು ನಿಮಗೆ ಸಿಗ್ತಾರೆ ಕರ್ನಾಟಕದಲ್ಲಿ ಕನ್ನಡದ ಪರವಾಗಿ ಕೆಲಸ ಮಾಡ್ತಿರೋರು. ಜನಧ್ವನಿ ಯೋಗೇಶ್ ಅವರು, ಇನ್ನೊಬ್ಬರು ಮಹೇಶ್ ಅನ್ನೋರು, ಎಷ್ಟು 100 ಜನ ಅನಾಥರಿಗೆ ಅನ್ನ ಆಗ್ತಾ ಇರ್ತಕ್ಕಂಥವ್ರು. ಮತ್ತು ಕನ್ನಡಿಗರ ಪರವಾಗಿ, ಕನ್ನಡ ಮನಸ್ಸುಗಳ ಪರವಾಗಿ, ಬಡವರ ಪರವಾಗಿ, ಶೋಷಿತರ ಪರವಾಗಿ, ಅಶಕ್ತರ ಪರವಾಗಿ ದುಡಿತಿರ್ತಕ್ಕಂಥ 100 ಜನರು ಸಿಗ್ತಾರೆ. ಆದರೆ ನಿಮಗೆ ಬೇಕಿರೋದು ಯಾವನೋ ಬಿಚ್ಕೊಂಡು ಕುಣಿಯೋಳು, ಆಮೇಲೆ ಇನ್ನೊಬ್ಬ ಯಾವನೋ ಕಿತ್ತೋದು, ನನಗೆ ಏನೋ ಅವ್ನಿಗೆ ಇಷ್ಟ ಬಂದಿದ್ದು ಮಾತುಗಳು ಹೇಳ್ಕೊಂಡು ಆಟಗಳು ಆಡ್ಕೊಂಡು ಆ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ವಿಚಿತ್ರವಾಗಿ ಕೋತಿಗಳ ಥರ ಆಡ್ತಕ್ಕಂಥವ್ರು, ತಂದೆ ತಾಯಿಗಳನ್ನ ಬಿಟ್ಟು ಬೀದಿಯಲ್ಲಿ ಕುಣಿತಕ್ಕಂಥವ್ರನ್ನ, ಲೈಕ್ಸು ಕಾಮೆಂಟ್ಸ್ ಇರ್ತಕ್ಕಂಥವ್ರನ್ನ ಟಿ ಆರ್ ಪಿಗೋಸ್ಕರ ನೀವು ಕರ್ಕೊಬರ್ತಕ್ಕಂಥದ್ದು. ಅವನು ಅಮ್ಕು ಡುಮ್ಕು ಮಂಜಾನ್ ಕರ್ಕೊಬಂದಿದ್ರೆ ಏನು ಅವನ ಕೊಡುಗೆ ಏನು? ಸರಿ, ಅವನನ್ನು ಬಿಟ್ಬಿಡಿ, ಪಾಪ ಹಾಳಾಗೋಗ್ಲಿ. ಅವನು ಯಾರೋ ಒಬ್ಬ ಗಿನ್ನೀಸ್ ದಾಖಲೆ ಮಾಡಿದ್ದೀನಿ ಅಂತ ಹೇಳ್ತಿದ್ದಾನೆ. ಆ ಗಿನ್ನೀಸ್ ದಾಖಲೆಯನ್ನು ಬಿಗ್ ಬಾಸ್ಗೋಸ್ಕರ ಅರ್ಧಾಕ್ಬಿಡ್ತಾರಂತೆ. ಕೋತಿಗಳರ, ವಿನಯ್ ಸರ್, ನಿನಗೆ ಏನಾದರೂ ಸೆನ್ಸ್ ಇದೆಯಾ? ನಿನ್ನ ಬಗ್ಗೆ ನನಗೆ ಗೌರವ ಇದೆ, ಆದರೆ ಏನು ಇಂಥದ್ದು ಮೇಲೆ ಮಾಡಿದಾಗ ಯಾವ ಗೌರವ ಇರುತ್ತೆ ನಿನಗೆ? ನೀನು ಒಬ್ಬ ಬಿಗ್ ಬಾಸ್ ಜಡ್ಜಸ್ ಆಗಿ ಹೋಗಿ ಅವಳು ಯಾರೋ ಇನ್ನೊಬ್ಳು ಹುಡುಗಿ ಕೂತಿದ್ದಾಳೆ, ಅವಳು ಅದನ್ನು ಅರ್ಧಾಕ್ತಿರಲ್ಲ. ಮಾನ ಮರ್ಯಾದೆ ಇಲ್ವೋ ನಿಮಗೆ? ಒಂದು ಗಿನ್ನೀಸ್ ದಾಖಲೆ ಮಾಡಿದ್ದೀರಣ್ಣ ಯಾರಾದರೂ ನೀವು? ಒಂದು ಗಿನ್ನೀಸ್ ದಾಖಲೆ ಅಂದರೆ ಏನು ಅಂತ ಗೊತ್ತಾ ವಿನಯ್ ಸರ್ ನಿಮಗೆ? ಅರ್ಧಾಕ್ತಿಯಲ್ಲಪ್ಪ ವಿನಯ್ ಗೌಡ ಅದನ್ನು. ಅದು ಹಾಳಾಗೋಗ್ಲಿ. ಮತ್ತು ಅವ್ನು ತಲೆ ಬೋಳಿಸ್ಕೋಬೇಕಲ್ಲೇ. ಮಾನ ಮರ್ಯಾದೆ ಐತನ್ರ ನಿಮಗೆ? ತಲೆ ಬೋಳಿಸ್ಕೊಳ್ಳೋದು ಒಂದು ಏನು? ನಿಮ್ಮ ಗೇಮ್ ಒಳಗಡೆ ಬರಬೇಕು ಅಂದರೆ ತಲೆ ಬೋಳಿಸ್ಕೋಬೇಕಾ? ಏನು ಗೇಮ್ ಇದು? ಸಗಣಿ ಹಚ್ಕೋಬೇಕಾ ಮಕ್ಕಕ್ಕೆ? ತಿಂದು ಏನಾದ್ರೆ ಗಂಜಲ ಕುಡಿಬೇಕಾ? ಏನು ಮಾಡ್ತಾ ಇದ್ದೀರಾ ನೀವು? ಇದನ್ನು ಈ ಬಿಗ್ ಬಾಸ್ಗೆ ಇರೋ ಮರ್ಯಾದೆನ ನೀವೇ ಕಳ್ಕೊತಾ ಇದ್ದೀರಿ. ಲಾಸ್ಟ್ ಟೈಮು ಅವ್ನು ಯಾರೋ ನಮ್ಮ ಹಳ್ಳಿ ಗೆಲ್ಲಿ ಅಂತೇಳಿ ಇಡೀ ಕರ್ನಾಟಕದ ಗಲ್ಲಿಗಳಲ್ಲಿ ಜನ ಸಪೋರ್ಟ್ ಮಾಡಿದ್ರು. ಇವತ್ತು ನೋಡಿದ್ರೆ ಅವನು ಏನೋ ದೊಡ್ಡ ದಿಮಾಕ್ ಬಂದಿರೋಂಥರ ಮೀಸೆ ತಿರುಕೊಂಡು ಅವನು ಓಡಾಡ್ತಿದ್ದಾನೆ. ಇರಲಿ, ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದಿದ್ದರೆ ಸಮಾಜಕ್ಕೆ ಕಾಣದೆ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆಯವ್ರು ಕೆಲಸ ಮಾಡ್ತಿದ್ದಾರೆ. ಅಂಥವ್ರನ್ನ ಗುರುತಿಸ್ರಿ. ಒಬ್ಬ ಕನ್ನಡ ಶಿಕ್ಷಕನ ಗುರುತಿಸ್ರಿ, ಒಬ್ಬ ರೈತನನ್ನು ಗುರುತಿಸ್ರಿ, ಈ ದೇಶಕ್ಕಾಗಿ ದುಡಿದಿರುವಂತಹ ಸೈನಿಕರನ್ನು ಗುರುತಿಸ್ರಿ, ಆಶ್ರಮಗಳನ್ನು ಕಟ್ಕೊಂಡು ತನ್ನ ಮನೆ ಮಠ ಎಲ್ಲ ಬಿಟ್ಟು, ಹೆಂಡತಿ ಮಕ್ಕಳನ್ನು ಬಿಟ್ಟು ಈ ಸಮಾಜದಲ್ಲಿ ಬಡವರ ಪರವಾಗಿ, ಶೋಷಿತರ ಪರವಾಗಿ ಬದುಕ್ತಾ ಇರ್ತಕ್ಕಂಥ ಜನಧ್ವನಿ ಯೋಗೇಶ್, ಪ್ರಶಾಂತ್ ಚಕ್ರವರ್ತಿ, ಈ ಥರದವ್ರು ಎಷ್ಟು ಜನ ಇದ್ದಾರೆ ಬೆಂಗಳೂರಲ್ಲೆಲ್ಲ, ಕರ್ನಾಟಕದಲ್ಲಿ ಎಷ್ಟು ಬೇಕಾದರೂ ಸಿಗ್ತಾರೆ. ಅಂಥವ್ರನ್ನ ಗುರುತಿಸ್ರಿ, ಅವ್ರಿಗೆ ಅವಕಾಶ ಕೊಡ್ರಿ. ಅಟ್ಲೀಸ್ಟ್ ಅವ್ರ ಸಮಾಜಕ್ಕೆ ಗೊತ್ತಾದರೆ ಅವ್ರಿಗೆ ಯಾವುದೋ ನಿಮ್ಮ ಬಿಗ್ ಬಾಸ್ ಮುಖಾಂತರನೋ ಅಥವಾ ಸಮಾಜದ ಮುಖಾಂತರನೋ ಯಾವುದೋ ಒಂದಷ್ಟು ದುಡ್ಡು ಬಂದರೆ ಸಮಾಜಕ್ಕೆ ಬಳಸ್ತಾರೆ. ಯಾರೋ ಕೆಲಸಕ್ಕೆ ಬರೆದವ್ರನ್ನ ಕರ್ಕೊಬಂದಿದ್ದೀರಲ್ಲ ನೀವು. ಮತ್ತು ಅದೆಲ್ಲ ಬಿಟ್ಬಿಡಿ. ಮಾತೆತ್ತಿದ್ರೆ ಆ ಸಿನಿಮಾದಲ್ಲಿ ಇದ್ಯಾವುದೋ ಬೇರೆ ಬೇರೆ ಮಜಾ ಟಾಕೀಸು ಇನ್ನೊಂದು ಮತ್ತೊಂದು ಯಾರು ಗುರುತಿಸ್ಕೊಂಡಿರ್ತಾರೋ ಅಂಥವ್ರನ್ನ ಕರ್ಕೊಬರ್ತೀವಿ. ಯಾಕೆ? ಜನಕ್ಕೆ ಗೊತ್ತಿರ್ತಾನೆ ಟಿ ಆರ್ ಪಿ ಬರುತ್ತೆ ಅಂತೇಳಿ. ನಿಮಗೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಈ ಬಿಗ್ ಬಾಸ್ಗೆ ಮಾನ ಮರ್ಯಾದೆ ಎರಡೂ ಇಲ್ಲ. ನಾನೇನು ಬಿಗ್ ಬಾಸ್ ಯಾವತ್ತೂ ನೋಡಲಿಲ್ಲ. ಗಿಲ್ಲಿಗೋಸ್ಕರ ಲಾಸ್ಟ್ ಟೈಮ್ ನಾನು ಕೂಡ ಒಬ್ಬ ಸಂಘಟಕನಾಗಿದ್ದರೂ ಕೂಡ ಕನ್ನಡಿಗನು, ಅವನು ಒಂದು ಒಳ್ಳೆ ರೀತಿಯಾದಂಥ ಕಾಮಿಡಿ ಮಾಡ್ತಾನೆ, ಮತ್ತೊಂದಂಥ ಸಹಕಾರ ಕೊಟ್ಟಿದ್ದೆ. ಅಷ್ಟು ಬಿಟ್ಟರೆ ನಾನು ಯಾವತ್ತೂ ಬಿಗ್ ಬಾಸ್ನ ಟಿ ವಿ ಮುಂದೆ ಕೂತ್ಕೊಂಡು ನೋಡಲೂ ಇಲ್ಲ. ಅಷ್ಟು ಪೇಷನ್ಸು ಇಲ್ಲ, ಅಷ್ಟು ತಾಳ್ಮೆನೂ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ಗೆ ಮಾನ ಮರ್ಯಾದೆ ಇದ್ದರೆ ಒಳ್ಳೊಳ್ಳೆಯರನ್ನ ಗುರುತಿಸಿ, ಇಲ್ಲ ಬಿಗ್ ಬಾಸ್ ಶೋನೇ ಮುಚ್ಚಾಕ್ಬಿಡಿ. ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಇದು. ಸಗಣಿ ಮಕ್ಕ ಕಚ್ಚೋದು, ಗಂಜಲ ಕುಡಿಸೋದು, ಯಾರೋ ಮಾಡಿರೋ ಗಿನ್ನೀಸ್ ದಾಖಲೆ ಹರಿದಾಕೋದು, ಈ ರೀತಿನ ನೀವು ಬಿಗ್ ಬಾಸ್ಗೆ ಒಳಗಡೆ ಕರ್ಕೊಳ್ತಕ್ಕಂಥದ್ದು? ಇದು ಕನ್ನಡಿಗರಿಗೆ ಕೊಡ್ತಕ್ಕಂಥ ಮರ್ಯಾದೆನ? ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ. ಇದು ಭಾಳ ದೊಡ್ಡ ದುರಂತ ಇದು. ದಯವಿಟ್ಟು ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ತಂಡದವ್ರಿಗೆ, ನಾನು ಕನ್ನಡದ ಜನತೆಗೆ ಹೇಳ್ತಾ ಇದ್ದೀನಿ, ಇದನ್ನು ತಲುಪಿಸಿ ಎಲ್ಲರಿಗೂ. ಆ ಬಿಗ್ ಬಾಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಸರಿಯಾದ ರೀತಿಯಲ್ಲಿ ಕನ್ನಡಿಗರಿಗೆ ಅವಮಾನ ಆಗದೆ ಈ ಶೋನ ನಡೆಸ್ಕೊಳ್ಳಿ, ಇಲ್ಲ ಶೋನ ಮುಚ್ಚಿಬಿಟ್ಟು ಮನೆಗೆ ಹೋಗಲಿ. ಆಮೇಲೆ ನನಗೆ ಇನ್ನೊಂದು ವಿಚಾರ ಗೊತ್ತಿದೆ, ಬಿಗ್ ಬಾಸಲ್ಲಿ
ಇಂಥ ದೊಡ್ಡ ರಿಯಾಲಿಟಿ ಶೋನಲ್ಲಿ ಕನ್ನಡಿಗರನ್ನು ಸೆಲೆಕ್ಟ್ ಮಾಡ್ತಕ್ಕಂಥ ಮತ್ತು ಈ ಬಿಗ್ ಬಾಸ್ ಶೋನ ನಡೆಸ್ತಕ್ಕಂಥದ್ದು ಕನ್ನಡಿಗರೇ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟತೆ ಇದೆ ನನಗೆ. ಯಾರೋ ಒಬ್ಬರು ಕನ್ನಡನೇ ಬರದೇ ಇರತಕ್ಕಂಥ ಹಿಂದಿ ಇಂಗ್ಲೀಷ್ ಮಾತಾಡ್ತಕ್ಕಂಥ ಒಬ್ಬ ಲೇಡಿ ಇದ್ರೆ ಇನ್ಚಾರ್ಜ್ ತಗೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಕನ್ನಡಿಗರನ್ನ ಸೆಲೆಕ್ಟ್ ಮಾಡುವಾಗ ಕನ್ನಡನೇ ಬರದೇ ಇರೋ ಆಯಮ್ಮ ಅದು ಹೆಂಗ್ರಿ ಕನ್ನಡಿಗರನ್ನ ಸೆಲೆಕ್ಟ್ ಮಾಡ್ತಾಳೆ ಸರಿಯಾದ ರೀತಿಯಲ್ಲಿ? ಒಬ್ಬ ರೈತ ಇಲ್ಲ, ಒಬ್ಬ ಕಾರ್ಮಿಕ ಇಲ್ಲ, ಒಬ್ಬ ಬಡ ಕುಟುಂಬದವ್ರಿಲ್ಲ, ಸಮಾಜದ ಪರವಾಗಿ ದುಡಿತಾ ಇರ್ತಕ್ಕಂಥವ್ರಿಲ್ಲ, ಯಾರೋ ಬಿಚ್ಕೊಂಡು ಕುಡಿಯೋರನ್ನ, ಯಾರೋ ವಿಚಿತ್ರವಾಗಿ ಕೋತಿ ಥರ ಆಡೋರನ್ನ ಈ ಬರ್ತೀರಾ ಬಿಗ್ ಬಾಸ್ಗೆ ನೀವು? ಅಂಥ ಬಿಗ್ ಬಾಸ್ನ ನಮ್ಮ ಜನ ನೋಡಬೇಕು. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಇಂತಹ ವಿಚಾರಗಳ ನಾವೆಲ್ಲರೂ ಕನ್ನಡಿಗರಾದಂಥವ್ರು ಇಂಥವ್ಗೆ ಪ್ರೋತ್ಸಾಹ ಕೊಡಬಾರ್ದು. ಇಂತಹ ವಿಚಾರಗಳಿಗೆ ನನ್ನ ಧಿಕ್ಕಾರವಿರಲಿ. ಕನ್ನಡಿಗರಿಗೆ ಅವಮಾನ ಇದು ಅಂತೇಳಿ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.